ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಹಿಂಬಾಗಿಸ ಅಪ್ರತಿಮ ವೀರ ಕುರುಪಿತಮಹರಿಗೆ ನಮೋ ನಮಃ. ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ದುರ್ಯೋಧನ ನಿನಗೆ ಮಂಗಳವಾಗಲಿ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಹೊರ ಹುಟ್ಟಿದ ಪ್ರಿಯ ಸಹೋದರ ದುಶ್ಯಾಸನ ಅಗ್ರಜ ಎದುರು ಬಂದ ಎದುರುಗಾಳುಗಳ ಕುತ್ತಿಗೆಯನ್ನು ಕಿತ್ತೊಗೆದು ಸೊಕ್ಕನ್ನಗಿಸಿದ ಹಿಂದೂ ರಾಜ ಶಿವೋದರ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರ ಕಣ್ಣ ಮಿತ್ರ ಪ್ರಜ್ವಲಿಸಿ ಉರಿತಿರುವ ಜ್ವಾಲಾಗ್ನಿಗೆ ಸೇಡೆಂಬ ರಾಜ್ಯವನ್ನೆರೆಗೆ ಕ್ಷಣ ಕ್ಷಣಕ್ಕೂ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ಸೋದರ ಮಾವ ಶಗುನಿ ಇಂತಹ ವೀರ ಅಪೂರ್ವ ರತ್ನಗಳು ಈ ಕುರು ರಾಜಲಕ್ಷ್ಮಿಯ ಮಣಿಮುಕುಟದಲ್ಲಿ ಶೋಭಿಸುತ್ತಿರುವಾಗ ಈ ಛಲದಂತ ಮಲ್ಲನಿಗೆ ಪರಿಸಾಟಿಯಾಗಬಲ್ಲ ನಿಲ್ಲಬಲ್ಲ ಗಂಡು ಜಗತ್ತಿನಲ್ಲೇ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಸಹೋದರ ದುಶ್ಯಾಸನ ಉರ್ಗಲಾಂಛನನ ಮೆರುಗು ವರ್ಗಾಸನಕ್ಕೆ ಸರಿಹೋಲುವಂದಿರೇ ಅವ ಉರ್ಗಲಾಂಛನನ ಮೆರುಗು ವರ್ಗಾಸನಕ್ಕೆ ಸರಿಹೋಲುವಂದಿರೇ ಆತ್ಮಸ್ವರ ಸಂಪನ್ನ ದೀಪ್ತಿ ಮಣಿ ಮುಕುಟ ವರ್ಧನಕ್ಕೆ ದುರ್ಯೋಧನ ವಿಪುಲ ನಿರ್ಜರೇಂದ್ರನಿಗೆ ದಾನಗೈದ ಗಣ್ಣ ಸಹೋದರ ವಿಶ್ವಾಸನಾದಿಗಳಿಗದು ಎಳೆಹಿನರೆ ಎನ್ನಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ತುಳುಮುಲಸಿ ಮಾನವೀ ಧನವ ಬಿಡದೆ ಚೌರ್ಯದಿ ಹೇ ಕೈತವರೆಗೆ ಎನಿಸಿ ಬಾಳು ತುಳುಮುಲಸಿ ಮಾನವೀ ಧನವ ಬಿಡದೆ ಚೌರ್ಯದಿ ಹೇ ಕೈತವರೆಗೆ ಎನಿಸಿ ಬಾಳು ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಹೋದರ ಭೀಷ್ಮ
ಈಗಿರುವಲ್ಲಿ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುತ್ತಿರುವರಂತೆ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದಲ್ಲಿ ಯುದ್ಧವೇ ಸಿದ್ಧವಲ್ಲವೇ? ತಾತ, ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಹಚ್ಚೋವಿನಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಮುದ್ದಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಜ್ಞ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಇದೇನಗ್ರಜ, ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣನಿಲ್ಲವೇ? ಮಿತ್ರ, ಪೂಜ್ಯರಾದ ಭೀಷ್ಮ ದ್ರೋಣರ ಕಣ್ಣುಗಳ ಮುಂದೆ ಬೆಳೆದಿರುವ ಅದರ ಚಿಂತೆ ನನಗೆ. ಪುರುಷೋತ್ತಮ? ಯಾವ ಪುರುಷೋತ್ತಮಾದಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದಗೋಪಾಲ ಪುರುಷೋತ್ತಮನೇ ನೇರವಾಗಿ ನನ್ನ ಮನೆಗೆ ಭಾರದಿ ಓರ್ವ ದಾಸಪುತ್ರನೇ ವರದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನೇ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುವುದು? ಓ ಚಿಕ್ಕಪ್ಪ ವಿದುರ, ಪಾಂಡವರಿಗೆ ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಬಾಯಿ ಮುಚ್ಚಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ನಿನ್ನ ಮರಣ ಕಾಲವು ಸನ್ನಿಹಿತವಾಗಿರುವುದು. ಅದರಿಂದ ಈ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ವಿದುರ, ಒದರದಿರಲೋ ವೀರ ಸದರದಿ, ಹುಡುಗಿ ಒದರದಿರಲೋ ವೀರ ಸದರದಿ. ವಿದುರ, ಒದರದಿರಲೋ ವೀರ ಸದರದಿ, ಹುಡುಗಿ ಒದರದಿರಲೋ ವೀರ ಸದರದಿ. ಜನದ ಸಭೆಗಳು ನಿಂತು ಜರಿದು ಈ ಕೌರವನ, ಜನದ ಸಭೆಗಳು ನಿಂತು ಜರಿದು ಈ ಕೌರವ ನುಡಿದೆಯಾದೊರೆ ಹಿಡಿದು ಕೊಳ್ಳಗಿ ಕಗ್ಗದೋಳು, ನುಡಿದೆಯಾದೊರೆ ಹಿಡಿದು ಕೊಳ್ಳಗಿ ಕಗ್ಗದೋಳು. ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ, ಅಬ್ಬಲಿಯ ಮಗ ನೀನು ಬರದೇಗಿ, ಯಬ್ಬುಲಿಯ ಗರ್ಭವನ್ನು ತೇಜಿಸುವ ತೆರೆದೆ. ಅಬ್ಬಲಿಯ ಮಗ ನೀನು ಬರದೇಗಿ, ಯಬ್ಬುಲಿಯ ಗರ್ಭವನ್ನು ತೇಜಿಸುವ ತೆರೆದಿ. ಕಡುವೈರಿ ಪಾಂಡವರ ಪರವಹಿಸಿ ಕಳದಂಥ ಮಲ್ಲ ಕುರುಬರೆಯ ಚಿತ್ತರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಕಳದಂಥ ಮಲ್ಲ ಕುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ಜನದ ಸಭೆಯೊಳು ನಿಂತು ಜರಿದು ಈ ಕೌರವನ, ಜನದ ಸಭೆಯೊಳು ನಿಂತು ಜರಿದು ಈ ಕೌರವನ. ನುಡಿದ ಯಾರೊಡೆ ಹಿಡಿದು ಕೊಳ್ಳಿ ಕಗ್ಗದೆ, ನುಡಿದ ಯಾರೊಡೆ ಹಿಡಿದು ಕೊಳ್ಳಿ ಕಗ್ಗದು. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಒದರ
ಸಕಲ ವೀರರಿಂದ ಪರಿವೃತ್ತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿಪುತ್ರನಿಂದ ನೀತಿ ವಚನ ಅನವಂಶಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಇಡೀ ರಾಜ್ಯಸ್ಥಾನವೆಂಬ ಗೌರವನ್ನರಿಯದೆ ಮಾತನಾಡುತ್ತಿರುವನು. ಈ ವಿದುರನನ್ನು ಕೂಡಲೇ ಸಭೆಯಿಂದಾಚೆ ಧೂಳಿ ಬಿಡು. ಎಲವೆಲವೋ ವಿದುರ ಮಹಾಶಯ, ಯಾವುದು ನ್ಯಾಯ, ಯಾವುದು ಅನ್ಯಾಯ? ಏನ ನುಡಿದೆಯೋ ಜ್ಞಾನ ರಹಿತನೆ ನೀ, ಪಾನಮತ್ತನಂತೇನ ನುಡಿದೆಯೋ ಜ್ಞಾನ ರಹಿತನೆ ನೀ. ವಿದುರ ಮಹಾಶಯ, ಏನ ನುಡಿದೆಯೋ ಜ್ಞಾನ ರಹಿತನೆ ನೀ, ಪಾನಮತ್ತನಂತೇನ ನುಡಿದೆಯೋ ಜ್ಞಾನ ರಹಿತನೆ ನೀ. ಕರೆಯದ ಸಭೆಗಾಗಮಿಸಿದ ಯಾದರು ನಾಟನ ಜರಿತಾದೆ. ಕರೆಯದ ಸಭೆಗಾಗಮಿಸಿದ ಯಾದರು ನಾಟನ ಜರಿತಾದ. ಯಾರ ವ್ಯತ್ಯಾಸದಿಂದಲೇ ಈ ಪರಿವೀರ ಗೌರವೇ ಕರನೆ ಸರಿಯೋ ವಿದುರ ಮಹಾಶಯ. ಯಾರ ವ್ಯತ್ಯಾಸದಿಂದಲೇ ಈ ಪರಿವೀರ ಗೌರವೇ ಕರನೆ ಸರಿಯೋ. ಮೀರಿದ ಶಬ್ದಗಳಾಡಿದೆಯೋ ಅಪ್ಪಳಿಸುವರಿ ಸದಾ ತಂಡದಿ. ಮೀರಿದ ಶಬ್ದಗಳಾಡಿದೊಡೆ ಅಪ್ಪಳಿಸುವರಿ ಸದಾ ತಂಡದಿ. ಏನ ನುಡಿದೆಯೋ ಜ್ಞಾನ ರಹಿತನೆ ನೀ, ಪಾನಮತ್ತನಂತೇನ ನುಡಿದೆಯೋ ಜ್ಞಾನ ರಹಿತನೆ ನೀ. ಹೆಚ್ಚಿಗೆ ಮಾತನಾಡಿದರೆ ಗದೆಯಿಂದ ಅಪ್ಪಳಿಸಿಬಿಟ್ಟೆ. ಪಾಂಡವರ ಪಕ್ಷಪಾತಿ ವಿದುರ ಮಹಾಶಯ. ದುರ್ಯೋಧನ, ನನ್ನನ್ನೇ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯವು ನಿನಗುಂಟಾಯಿತೆ. ಛೀ, ಅವಿವೇಕಿ! ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯರಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜೆರೆದಾಡುತ್ತಿರುವ ಈ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ನನ್ನ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮಾದವಾಯಿತು ದುರ್ಯೋಧನ. ವಿದುರರನ್ನು ಆಭಾಸಕ್ಕೆ ಹೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ನಿನ್ನ ಶತ್ರುಗಳ ಎದುರಲ್ಲಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸಬಲ್ಲರು ಯಾರಿದ್ದರು? ಎಂತಹ ಪ್ರಮೋದವಾಯಿತು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವೆಯ? ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು? ಅಥವಾ ಈತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾಗಿತ್ತು. ಎಚ್ಚರ ಸಹೋದರ ದುಶ್ಯಾಸನ. ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿರನಲ್ಲವೇ? ಸಿದ್ಧವಾಗಿರುವುದೇ? ಇದೋ ಅಗ್ರಜ, ಸಿದ್ಧವಾಗಿರುವುದು. ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಿರುವನು. ನೀನು ಸಹ ಇದನ್ನೇ ನೋಡು ಸಹೋದರ. ಆಯ್ತು ಅಗ್ರಜ. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವುದಿಲ್ಲ. ಇರಲಿ, ಈ ಭೂಮಾತೆಯನ್ನು ನನ್ನ ಪಾದದಿಂದ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೇ ಜಾಗೃತಳಾಗು. ಮಿತ್ರ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದು ನಾನೇ ಅಲ್ಲಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸ ಮಾತ್ರಕ್ಕೆ ನಮಸ್ಕರಿಸಿದೆಂದು ತಿಳಿದೆಯಾ? ಹಾಗೊಂದು ವೇಳೆ ನಮಸ್ಕರಿಸಿದ್ದೇ ಆದರೆ
ಅದು ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ನನಗೂ ಅದೇ ಸಂದೇಹ. ಸುಯೋಧನ ಸಾರ್ವಭೌಮನು ಸಿಂಹಾಸನದ ಮೇಲಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ? ಕೃಷ್ಣ, ಈ ನಿನ್ನ ತಂತ್ರ ಮಂತ್ರದ ಆಟ ನಮ್ಮ ಸುಯೋಧನನ ಮುಂದೆ ಕೃಷ್ಣ, ಕೃಷ್ಣ, ನಿನಗೆ ಗೋಪಿಕಾಸ್ತ್ರೀಯರ ನರ್ತನವೆಂದರೆ ಬಲು ಮಮತೆಯಲ್ಲವೇ? ಇರಬಹುದು 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 ಏನು, ಇದ್ದೇ ಇರುವುದು. ಸಹೋದರ ದುಶ್ಯಾಸನ, ಅರ್ಥವಾಯಿತು ಅಗ್ರಜ. ಯಾರಲ್ಲಿ?
ಸಮನಸಲ್ಲದು ಎಂದು ಉಸಿನಗೆಯ ಹೊರಹೊಮ್ಮೆ ಸಂಧಿಯಾಚಿಸಿ ಬಂದೆನು ಕೃಷ್ಣ ಗುರುನಂದನೋಳ್ ಕುಶಲದಿ ಸಂಧಿಯಾಚಿಸಿ ಬಂದೆನು ಕೃಷ್ಣ ಗುರುನಂದನರೋಳ್ ಕುಶಲದಿ ಸೌಮ್ಯ ರೂಪ ನೀಲವರ್ಣನ ಈ ಸೌಮ್ಯ ರೂಪ ಕೃಷ್ಣ ಕೃಷ್ಣ ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಎಲ್ಲವನು ಬಲ್ಲ ಎಲ್ಲವನು ಬಲ್ಲ ನಿನಗಾದ
ಸುರಾಹಾರಿ, ಬಂದ ವಿಚಾರ ಏನೆಂಬುದನ್ನು ಈ ಸಭೆಯಲ್ಲಿ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೇರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನೆಲ್ಲ ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಒಂದು ವೇಳೆ ಆ ರೀತಿ ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆ ಮಾತ್ರ ನಿರ್ಣಯಿಸಲ್ಪಡಬೇಕಾಗಿದೆ. ಸತ್ಯವಂತರಾದ ಪಾಂಡವರು ನಿಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಹಿಂದಿರುಗಿದರಲ್ಲದೆ ಅವರ ಮೇಲೆ ತೋರಿದ ದೀರ್ಘ ವೈರವವನ್ನು ಮರೆಯಲು ಸಿದ್ಧರಿದ್ದಾರೆ. ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸರರಿ, ಕೃಷ್ಣನು ಹೇಳಿದ ಮಾತನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆದುಕೊಳ್ಳುವರೆಂದು ನಾನು ನಂಬಿದ್ದೇನೆ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ದುರ್ಯೋಧನ, ರಾಜ್ಯವನ್ನು ಕೊಟ್ಟು ಧನ್ಯನಾಗು. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ ವಿದುರ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡುವುದು? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ಕಂಡಾಗ ಹಿತೋಕ್ತಿಗಳನ್ನು ಹೇಳುವುದು ನಮ್ಮ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ನನಗೆ ದೋಷವೂ ಸಂಭವಿಸುವುದು. ಭೀಷ್ಮಾಚಾರ್ಯರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನು ಏನನ್ನೂ ಹೇಳಲಾರೆ. ಸಕಲ ರಾಜ್ಯವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟಾದ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳು. ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ತ್ಯಾಗಿನ್ಯವಾಗಿಯೇ ಆದರೆ ಈ ನಿಮ್ಮ ಮಾತಿಗೆ ಹೊಳಂಬಳುವ ಬುದ್ಧಿಹೀನ ಮಾತ್ರವೇ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕಳಕು ನೀಡಲ್ಲ ಕೃಷ್ಣ, ಕಳಕು ನೀಡಿಲ್ಲ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರುದ್ರೋಣರೇ, ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿ
ಉಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನದ ಕುಲ ಸಹದೇವ ಬೇಡ ಭಾಗವನಿತ್ತು ಸುಖದಿ ಬಾಳು ಸುಯೋಧನ. ದುರ್ಯೋಧನ, ಇಷ್ಟೊಂದು ಅಪಮಾನವು ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ತತ್ವ. ಇದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯ ದುರಾಭಿಮಾನವೇ? ಹಾಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಭಂಡ ಭೀಮ. ಅದು ದುರಗ್ರಹ. ಲೋಕೈಕವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಷಡ್ಡಕಾರ್ಥ. ಅದು ದುರಹಂಕಾರ. ಅಲ್ಲದೆ ನಿನ್ನಂತ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಗದಿಗೆಟ್ಟ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಅಖಂಡ ಬಲದ ಖಂಡದಲ್ಲಿ ತಮ್ಮ ಧ್ವಜಾಪದಾಕಿ ಹಾರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಗದಿಗೆಟ್ಟ ಪಾಂಡವರು. ಅದು ದುರಾಶಯ. ಇಚ್ಛೇನು ನಾವೀ ಸಮರ್ಥರು ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಹೆಚ್ಚೇನು ಕೃಷ್ಣ? ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೂ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಈ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಮತ್ತೊಮ್ಮೆ ಪಾಂಡವರ ವಿಜಯವೆತ್ತಿದೊಡೆ ಚಿತ್ತವನ್ನು ಕತ್ತರಿಸಿ ಕೊಟ್ಟಿದ್ದ ಸಯುಗ ಸಂತಮತನ. ಮತ್ತೊಮ್ಮೆ ಪಾಂಡವರ ವಿಜಯವೆತ್ತಿದೊಡೆ ಚಿತ್ತವನ್ನು ಕತ್ತರಿಸಿ ಕೊಟ್ಟಿದ್ದ ಸಯುಗನ ಪರಿದೇಶ ಬದಲು ಹರಿಯಂಬ ನಿನ್ನವಳ ಜಂಬವನ್ನು ಮನೆಗೈದ ಪರಿದೇಶ ಬದಲು ಅಚ್ಯುತಾನಂದನೆಂದ ಬಳಿಕೊಳ್ಳುವ ನಿನ್ನ ಹುಟ್ಟು ಗಣತೆಗೆ ನಾವು ಮೆಚ್ಚುವವರಲ್ಲ. ಪಾಂಡವರ ಪಕ್ಷಪಾತಿ ಅಚ್ಯುತಾನಂದನೆಂದ ಬಳಿಕೊಳ್ಳುವ ನಿನ್ನ ಹುಟ್ಟು ಗಣತೆಗೆ ನಾವು ಮೆಚ್ಚುವ
ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಾಲಾಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ಆ ಭಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ಕೃಷ್ಣ, ಪರಾತ್ಪರ ಅದ್ರೋಹಿಗಳ ಮದೋ ಮುರಿವನೇ ಕ್ಷಣ, ಮದೋ ಮುರಿವನೇ ಕ್ಷಣ, ಮದೋ ಮುರಿವನೇ ಕ್ಷಣ. ಕೊಂಡನನ್ನು ವೇದಿಸಿ ಹಲವದೈದು ಬರುವನ, ಕೊಂಡನನ್ನು ವೇದಿಸಿ ಹಲವದೈದು ಬರುವನ. ಮೊದಲಿ ಮೆರೆದ ಆಗಮರನ್ನು, ಮೊದಲಿ ಮೆರೆದ ಆಗಮರನ್ನು ಶಿರವ ತೆಗೆದು ಬರುವೆನ, ಶಿರವ ತೆಗೆದು ಬರುವೆನ, ಶಿರವ ತೆಗೆದು ಬರುವೆನ. ದುರಾತ್ಮರ ಅದ್ರೋಹಿಗಳ ಮದೋ ಮುರಿವನೇ ಕ್ಷಣ, ಮದೋ ಮುರಿವನೇ ಕ್ಷಣ, ಮದೋ ಮುರಿವನೇ ಕ್ಷಣ. ಕೃಷ್ಣ, ಈ ಸೈನ್ಯವನ್ನು ಕೆಣಕುವರ್ಯಾರು, ಕೆಣಕಿ ಉಳಿಯುವರ್ಯಾರು? ರಾಜ್ಯವು ಗೆಲ್ಲಬೇಕಾದರೆ ಯುದ್ಧ ಮಾಡಬೇಕು. ಹೋಗು, ಸಮರಕ್ಕೆ ಸಿದ್ಧ. ಆ ಏಡಿ ಪಾಂಡವರಿಗೆ ತಿಳಿಸಿಬಿಡು. ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ಹಗೆಯ ತೀರದ ಹೊರತು ಈ ರಾಧಯನಿಗೆ ಮೃಷ್ಟನ್ನೂ ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ನೀವು ಮಹಾರಥಿಗಳೆನಿಸಿ, ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಗರೆಂದೆನಿಸಿ. ಆ ದುರುಳ ಪಾರ್ಥನ ಶಿರವ ಹರಿವ ತನಕ, ಆ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾದಿ ಬಗೆ. ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗೆಲ್ಲ. ಕೃಷ್ಣ, ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಗೊಡಲು ಇಚ್ಛಿಸುವೆಯ? ಇದು ನಿನ್ನ ಧರ್ಮವೇನಯ್ಯ? ಆ ಧರ್ಮ, ಧರ್ಮ ಸ್ವತಃ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ, ಸ್ವತಃ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ. ದೂತನಾದೊಡೆ ದಾತನಾರೋ ಹಿತವಾ ಕೆಣಿಗೆ ಬಲಿಸುವುದೇ. ಹಿತವ ಬಲಸಿ ಗೆಳಿಸಿ ಉಳಿಸುವುದೇ ಮುನ್ನ ಬರುವುದೋ ತೀರ ಸಮರ. ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ತಿಳಿದವನೇ. ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ತಿಳಿದವನೇ. ಸಲ್ಲನೆ ನಿನಗೆ ವಲ್ಲವನೇ. ಮಿತ್ರ, ಪಾಂಡು ತನಯರ
ಹೃದಯವ ತಿಳಿದವನೇ ನೀನು ಸಲ್ಲದು ನಿನಗೆ ವಲ್ಲವನೇ ಬಾಬಾ ವಲ್ಲವನೇ. ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಾಗಿ ನನ್ನ ತನುಮನಗಳನ್ನು ಹರಿಪಿಸುವ ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂದಾಯಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾದೀಪ, ಈ ನಿನ್ನ ದರ್ಪಿತ ನುಡಿಗಳಿಂದ ಯಾದವಾಗ್ನಿಣಿಯರ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಭಾರತ ಭೂಮಿ ನಿರಾಕರಿಸದಿರೈ ಭಾರತ ಭೂಮಿ ಅನುಜಾತರ ಅನುಜಾತರ ದರೆಯನಿತ್ತು ಖ್ಯಾತಿ ಪಡೆ ದರೆಯನಿತ್ತು ಖ್ಯಾತಿ ಪಡೆ ವೈಭವನಿಗೆ ಶ್ರೀಶೈರಣಯಂತಾಳೆ ವೈಭವನಿಗೆ ಶ್ರೀಶೈರಣಯಂತಾಳೆ ಬಾಳೈ ಬಲದರ ಮನೆಯ ಸುಗುಣ ಚರಿತ ಕರಣ ಬರಿತವನ ಕಡಿಮೆ ದುರ್ಯೋಧನ ಬಾಳೈ ಬಲದರ ಮನೆಯ ಸುಗುಣ ಚರಿತವನ ಬರಿತವನ ಭಾರತ ಭೂಮಿ ನಿರಾಕರಿಸದಿರೈ ಭಾರತ ಭೂಮಿ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರನನ್ನು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡನಂದನರೊಡನೆ ಪವಿತ್ರ ಪಾಲನೆ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಜಗತ್ತಿನಲ್ಲಿ ಅಪ್ರತಿಮ ವೀರನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರ ಮೇಲೆ ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ ದುರ್ಯೋಧನ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಹೇದುಪತಿ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿತ್ತು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿತ್ತು ಅಧರ್ಮದ ಕಾರ್ಯವೋ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಛಾತ್ರ ಧರ್ಮವಿವುದೇ ಕೇಳಿ ಪಾಂಡವರೋಡೇ ಕೇಳಿ ಪಾಂಡವರೋಡು ರೂಢಿಯವರ ಒಳಗೆಂದು ಶ್ರೇಷ್ಠವೆನಿ ಭಾರೈ
ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ಈ ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ಯುಧಿಷ್ಠರನನ್ನು ಕಪಟದುದ್ದಿ ಕೆಳೆದದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ನವಾದ ರಾಕ್ಷಸರುತ್ತೇನೆ ತೋರಿಸಿದೆ. ವಾರಣಾವೃತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡಿದಾಗಿ ಕಾಡಿಗಟ್ಟಲೇಬೇಕೆಂದು ಹತ್ತು ಹಿಡಿದ ಕೆಟ್ಟದ ಗೌರವೇಶ್ವರನನ್ನು ಕೆಳಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚಗಳನ್ನು. ಭೂತ ಪ್ರೇತಗಳ ಒಡೆಯನಾದ ಭೂತನಾದೇಶ್ವರನಿಗೆ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಅಸ್ಥಿರಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚು ಹೋಗಲೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನ ಈ ದುರ್ಯೋಧನನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಮಾಧವ, ಕಡೆಯ ನಿರ್ಧಾರ ಬೇಳೆ ಧನವದು ಪಾಂಡವರು ಹೊಡೆಯಲಿದೆ. ಕಡೆಯ ನಿರ್ಧಾರ ಬೇಳೆ ಕೆಟ್ಟದು ಸರಿಯ ಜನಗಣವೇ ಬಿಟ್ಟು ಬರಲು ಕೊಡು ಭೂಮಿಯನ. ಮಾಧವ, ಕೆಟ್ಟದು ಸರಿಯ ಜನಗಣವೇ ಬಿಟ್ಟು ಬರಲು ಕೊಡು ಭೂಮಿಯನ. ಹತ್ತ ಆತದಿಂದ ಬುಡವ ಕಟ್ಟಿ ಕಟ್ಟಿ ಬೆಳೆದೆಯರು ವೈರಿಗುಣವ. ಮಾಧವ, ಅತ್ತ ಆತದಿಂದ ಬುಡವ ಕಟ್ಟಿ ಕಟ್ಟಿ ಬೆಳೆದೆಯರು ವೈರಿಗುಣವ. ಕಡೆಯ ನಿರ್ಧಾರ ಬೇಳೆ ಧನವದು ಪಾಂಡವರು ಹೊಡೆಯಲಿದೆ. ಕಡೆಯ ನಿರ್ಧಾರ ಬೇಳೆ. ಪಾಂಡವನಿಗೆ ಸಮಭಾಗವ ಕೊಲಿಸಲು ನೀ ದೊಡ್ಡ ಸಮಗಾತ್ರವಾದ ಗುರುಬಲ ರಾಮರ ಬೆಂಬಲವಿರಲು ಫಲವನ್ನು ಬಿಡನು, ನೆಲವನ್ನು ಕೊಡೆನು. ಮಾಧವ, ಗುರುಬಲ ರಾಮರ ಬೆಂಬಲವಿರಲು ಫಲವನ್ನು ಬಿಡನು, ನೆಲವನ್ನು ಕೊಡೆನು. ಆಕಾಶ ಭೂಮು ಮಂಡಲದ ಮಾತರೆಂಬ ಹಿರಿಯಲೇ. ಆಕಾಶ ಭೂಮು ಮಂಡಲದ ಮಾತರೆಂಬ
ಮಾಧವ ತಿಳಿಯುವುದು ದುರ್ಯೋಧನ. ಹಾಗಾದರೆ ಸಂಧಾನಕ್ಕಾಗಿ ಬಂದ ಹಸಿದೆಯ ಸಭೆಯಲ್ಲಿಂದು ಸತ್ಕರಿಸಲಿರುವೆನು. ಸಂಧಾನಕ್ಕಾಗಿ ಬಂದ ಹಸಿದೆಯ ಸಭೆಯಲ್ಲಿಂದು ಸತ್ಕರಿಸಲಿರುವೆನು. ಧನಮತಿ ಪಾಂಡವರು ಹೊಡೆಯಲಿದೆ ಸದೆಯ ನಿರ್ಧಾರ ಬೇಳೆ, ಸದೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ. ಪಾಂಡವರು ರಾಜ್ಯವನ್ನು ವಹಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರಧಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ. ಸಂಧಾನದಿಂದೆಂದೆಂದಿಗೂ ರಾಜ್ಯ ದೊರಕದು ಕೃಷ್ಣ, ರಾಜ್ಯ ದೊರಕದು. ತಲದೊಟ್ಟು ಮಾಡುವೆನು ಯುದ್ಧ, ಹಣಾಕರಿ. ಸತ್ತರೆ ಸಾಯುಧ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಆ ಪಾಂಡವರಿಗೆ ಸಂಗ್ರಾಮ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಹೇಳಿಬಿಡು. ದುರ್ಯೋಧನ ಕತೆ ಬೇಡ ಸುಯೋಧನ ತೋರಿದ ಕತೆ ಬೇಡ ಸುಯೋಧನ ತೋರಿದ ಅದೇ ಕಿತ್ತು ಮಗಳುವೆ, ಅದೇ ಮಾತು ಮಗಳುವೆ ಕೃಷ್ಣ. ಅದೇ ಕಿತ್ತು ಮಗಳುವೆ, ಅದೇ ಮಾತು ಮಗಳುವೆ. ಕುಲಗಿರಿತ ಕುಲವ ಮರಕಯ್ಯ ಅನವಿಯೋರು ಎಡುತ್ತದೆ ಬಿಡುವೆಲೆ. ಕುಲಗಿರಿನ ಕುಲವ ಮರಕಯ್ಯ ಅನವಿಯೋರು ಕೆಡುತ್ತದೆ ಬಿಡುವೆಲೆ. ಕತೆ ಬೇಡ ಸುಯೋಧನ ತೋರಿದ ಕತೆ ಬೇಡ ಸುಯೋಧನ ತೋರಿದ ಕತೆ ಬೇಡ ಸುಯೋಧನ ತೋರಿದ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ರಾಯಭಾರಿ. ದುರ್ಯೋಧನ, ಇದು ನಿನ್ನ ಅಕ್ಷಮ್ಯ ಅಪರಾಧ. ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇತ್ತಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದೋ? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳಬಹುದು. ಸಾರ್ವಭೌಮ, ಕೃಷ್ಣ, ನಿನ್ನನ್ನು ಉಚಿತ ರೀತಿಯಾಗಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಮೊದಲೇ ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಅದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಹಾಗಾದರೆ ಸ್ವೀಕರಿಸು ಸಹೋದರ ದುಶ್ಯಾಸನ. ಅಗ್ರಜ ಬಂದು ಕೃಷ್ಣನನ್ನು
ಬಯಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ? ವ್ಯರ್ಥ ವ್ಯರ್ಥ, ಇದು ನಿಮ್ಮಿಂದ ಆಗದು. ಈಗ ಬಂಧಿಸಿ ನನ್ನನ್ನು. ಸಹೋದರ ಅಗ್ರಜ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲರೂ ತಮ್ಮ ಕತ್ತಿಯನ್ನು ತಿರುಗಿಸಿ ಮಾಯೇ ಮಾಯೇ ಮಾಯೇ. ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸುವುದಿದೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ಏನು ದೇವ? ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ದೇವ, ನಾನು ಸೂತನಲ್ಲವೇ? ಹೌದು ಕರ್ಣ, ಶ್ರೇಷ್ಠವಾದ ಚಂದ್ರಕುಲದವನು. ಏನು, ಶ್ರೇಷ್ಠವಾದ ಚಂದ್ರಕುಲದವನೇ? ಹೌದು ಕರ್ಣ, ಸೂರ್ಯನು ನಿನ್ನ ಜನಕ. ಸೂರ್ಯದೇವನು ನನ್ನ ಜನಕನೇ? ಹೌದು ಕರ್ಣ, ಕುಂತಿದೇವಿಯು ನಿನ್ನ ಹೆತ್ತ ತಾಯಿ. ಏನು, ಲೋಕೈಕ ಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ? ಹೌದು ಕರ್ಣ, ಲೋಕೈಕ ವೀರರ ಪಾಂಡವರು ನಿನ್ನ ಸಹೋದರರು. ನಿನ್ನ ಸಹೋದರರು ಕರ್ಣ, ನಿನ್ನ ಸಹೋದರರು. ಲೋಕೈಕ ಪಾಂಡವರು ನನ್ನ ದೇವ, ತಾವು ಹೇಳುತ್ತಿರುವ ಮಾತು ಬಹಳ ಆಶ್ಚರ್ಯಕಾರಿಯಾಗಿ ತೋರಿಸುತ್ತಿರುವುದಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ಮರಳು ಮಾಡುತ್ತಿರುವೆಯ ಪರಮಾತ್ಮ? ಕರ್ಣ, ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕೊಟ್ಟುಕೊಂಡು ಕುಳಿತಿರುವೆಯಲ್ಲ ಪರಮಾತ್ಮ. ಕೃಷ್ಣ ದೇವಾ, ಶೋಧನೆ ಏನಿದು ವಿದಿಶಾಪ, ಪರಿತಾಪಕ್ಕೀಡಾದೆ
ಅಪ್ಪ ನಿಂದೆಯಲ್ಲಿ ಬೆಲ್ಲೆ ಇನ್ನೊಂದು ವದನ ಅಪ್ಪ ನಿಂದೆಯಲ್ಲಿ ಬೆಲ್ಲೆ ಒಂದು ವಿಮೋಚನೆ ಮಾರ್ಗವನರಿಯದೆ ಪರಮಾತ್ಮ ಬಂದ ವಿಮೋಚನೆ ಮಾರ್ಗವನರಿಯ ದೇವಾ ಶೋಧನೆಯೇನಿದು ವಿಧಿಶಾಪ ಪಾಪಿಯಾದ ಪರಿತಾಪಕ್ಕೀಡಾದ ದೇವಾ ಶೋಧನೆಯೇನಿದು ವಿಧಿಶಾಪ ಪರಮಾತ್ಮ ಜನ್ಮ ರಹಸ್ಯದ ಅಂತರ ಬರಿತು ಜನ್ಮ ರಹಸ್ಯದ ಅಂತರ ಬರಿತು ಜನ್ಮ ದಾತೆಯ ಹೃದಯವರಿತು ಪರಮಾತ್ಮ ಪಾತಕಿ ಜೀವನ ಸಂಕಟ ದೇವಾ ಶೋಧನೆಗೆ ಶಾಪ ಪಾಪಿಯಾದ ಪರಿತಾಪಕ್ಕೀಡಾದ ದೇವಾ ಶೋಧನೆಗೆ ವಿಧಿಶಾಪ ವಿಧಿಶಾಪ ಪರಮಾತ್ಮ ಪಾಂಡವರು ನನ್ನ ಸಹೋದರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರ್ಕ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವೆಂತಲೂ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಬಂಧಗಳನ್ನು ತೊಂದು ಒಡ್ಡಬೇಡ ದೇವ. ಕರ್ಣ, ಪರಮಾತ್ಮ ಮಾತನ್ನು ಸತ್ಯವೆಂದು ನಂಬು ಕರ್ಣ. ದೇವ, ನಿನ್ನ ಮಾತು ಸತ್ಯವೆಂದು ನಂಬಲು ಆಧಾರಗಳು ಏನಿರುವುದು? ಏಕಿಲ್ಲ ಕರ್ಣ. ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ ಮಕ್ಕಳಾಗುವ 5 ಮಂತ್ರಗಳ ಉಪದೇಶವನ್ನು ಹೊಂದಿದ್ದಳು. ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ ಕರ್ಣ. ಪರಮಾತ್ಮ, ಹೌದು ಕರ್ಣ. ಲೋಕಪವಾದ ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅಮ್ಮ, ನೀನು ಆಗ ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು ಕರ್ಣ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡಹುವೆನು. ದಿವ್ಯ ಸಾಮಂತ ರಾಜರಿಂದ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ,
ಪಾಂಡವರು ನನ್ನ ಸಹೋದರ ಆದ ಬಳಿಕ ನನ್ನನ್ನು ಕಂಡಾಗಲೆಲ್ಲ ಹೇ ಸೂತ ಕುಲದವನೇ, ನೀಚ ಕುಲದವನೇ ಎಂದು ಈ ರೀತಿ ಹೀಯಾಡಿಸುತ್ತಲೇ ಇರುವರಲ್ಲ ದೇವ. ನಾನು ಇಂಥವರೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಕರ್ಣ, ಸತ್ಯವಾಗಲು ತಿಳಿದಿಲ್ಲ ಕರ್ಣ. ಆದರೆ ನಿನ್ನ ಎತ್ತ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು ಆತನನ್ನು ನೋಡಿದರೆ ನನಗೊಂದು ಬಗೆಯ ಮರಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಆದರೆ ಹಿಂದೆಂದು ತಿಳಿಸದ ನಿನ್ನ ಜನ್ಮ ವೃತ್ತಾಂತವನ್ನು ಈಗ ತಾನೇ ನಿನ್ನ ಎತ್ತ ತಾಯಿಯಾದ ಕುಂತಿ ದೇವಿಗೆ ತಿಳಿಸಿ ಬಂದಿರುವನ ಕರ್ಣ. ಪರಮಾತ್ಮ ಕರ್ಣ, ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಪರಮಾತ್ಮ ತಮ್ಮ ಚಿತ್ತ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಜಗಜ್ಜಟ್ಟಿ ಭೀಮಸೇನ ನನ್ನ ಅನುಜನೇ. ತೇಜೋಮಯಿಗಳಾದ ನಕುಲ ಸಹದೇವಾರದಿಗಳು ನನ್ನ ಸಹೋದರರೇ. ಯಾರೊಡನೆ ಪರಶಿವನೊಡನೆ ಹೋರಾಡಿ ಪಾಶುಪತಸ್ತ್ರವನ್ನು ಪಡೆದ ಗಾಂಡೀವಿ ಫಲ್ಗುಣ, ಗಾಂಡೀವಿ ಅರ್ಜುನ ದಶನಾಮಗಳಿಂದಲೂ ಕೂಡಿ ಯಾರೊಡನೆ ಯುದ್ಧಕ್ಕೆ ನಿಂತರೆ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಪಾರ್ಥ ನನ್ನ ಅನುಜನೇ. ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನು. ನಿನ್ನ ಶಿರಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಅದೇಗೆ ನೋಡಲಿ? ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ಯತ್ನಿಸಿರುವೆಯಲ್ಲ. ಕೊಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲುವುದೇ. ದುರದೊಳೋ ತಮ್ಮಂದಿರಂ ನಾಂ ಕೊಲ್ಲಲೇ ಕೊಲದಾಂ ಬಿಟ್ಟಡೆ ಕೌರವೇಶ್ವರ ಈ ದಾರುಣಿಯಳ್ ಸಿರಿ ಸಂಪತ್ತಿನಿಲ್ ಬಾಳ್ವನೇ. ಜಲದಿಂ ಪಾರ್ಥನ ರುಂಡವಂ ಕಡಿದೋ ಛಲದಿಂ ಪಾರ್ಥನ ರುಂಡವಂ ಕಡಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತೃಪ್ತಾಗಲೇ.